ವಿಲ್ಸನ್ 13 ವರ್ಷದ ಒಂದು ಶಾಂತ ಸ್ವಭಾವದ ಹುಡುಗನಾಗಿದ್ದ. ಅವರ ಕಾಲೋನಿಯಲ್ಲಿ ಒಂದು ದೊಡ್ಡ ಮನೆ ಮಾರಾಟಕ್ಕೆ ಇತ್ತು. ಆ ಮನೆಯ ವಸ್ತುಗಳ ಸೆಕೆಂಡ್ ಹ್ಯಾಂಡ್ ಮಾರಾಟ ನಡೆಯುತ್ತಿತ್ತು. ಅವನು ತನ್ನ ತಾಯಿಯ ಜೊತೆ ಆ ಮಾರಾಟಕ್ಕೆ ಹೋದ. ಅಲ್ಲಿ ಅವನ ಕಣ್ಣು ಒಂದು ಆಟಿಕೆ ಮೇಲೆ ತಟ್ಟಿತು. ಒಂದು ಸುಂದರ ಲೋಬೋ ಡಾಲ್. ಅದರ ನೀಲಿ ಕಣ್ಣುಗಳು ಕಣ್ಣದಂತೆ ಹೊಳಪಾಗುತ್ತಿವೆ ಮತ್ತು ಮುಖದಲ್ಲಿ ದೊಡ್ಡಗೆ ಒಂದು ನಗು ಇತ್ತು. 2 ಕಿವಿಗಳು ಚಂದದ ಮೊಲದಂತೆ ಚಂದವಾಗಿದ್ದವು ಮತ್ತು ಬಟ್ಟೆ ಒಂದು ತುಂಬ ಸುಂದರ ಗೋಲ್ಡನ್ ಬಣ್ಣದಾಗಿತ್ತು. ಹಳೆಯದಾಗಿದ್ದರೂ ಕೂಡ ವಿಲ್ಸನ್ ಆ ಲೋಬೋ ಡಾಲ್ಗಾಗಿ ಒಂದು ವಿಶಿಷ್ಟವಾದ ಆಕರ್ಷಣೆ ಅನುಭವಿಸಿದ. ಜೊತೆಗೆ ಅವನಿಗೆ ಗೊತ್ತಾಗಿತ್ತು, ಈ ಲೋಬೋವು ಡಾಲ್ ತನ್ನ ಗೆಳೆಯರಿಗೆ ತೋರಿಸಿದರೆ ಎಲ್ಲರೂ ತುಂಬ ಖುಷಿ ಪಡ್ತಾರಂತ ಮತ್ತು ಅವನು ತುಂಬ ಪಾಪ್ಯುಲರ್ ಆಗುತ್ತಾನೆ. ಬಹಳ ಜಿದ್ದು ಮಾಡಿದ ಮೇಲೆ ಅವನ ತಾಯಿ ಅವನಿಗೆ ಆ ಡೋಲೋ ಕೊಂಡು ಕೊಟ್ಟಳು. ಮನೆಗೆ ಮರಳಿದ ಮೇಲೆ ವಿಲ್ಸನ್ ಆ ಲೂಬೋ ಡಾಲನ್ನು ತನ್ನ ಕೋಣೆಯ ಶೆಲ್ಫ್ ಮೇಲೆ ಇಟ್ಟುಕೊಂಡು ಹೋಮ್ವರ್ಕ್ ಮಾಡಲು ಆರಂಭಿಸಿದ. ಆದರೆ ಯಾವಾಗಲೂ ಅವನ ದೃಷ್ಟಿ ಆ ಲೂಬೋ ಡಾಲ್ ಮೇಲೆ ಬೀಳುತ್ತಿದ್ದಾಗ ಅದು ನಗು ಮತ್ತು ಹಾಕಿಕೊಂಡು ಅವನ ಬಳಿಗೆ ಬರೋಕೆ ಕರೆದಂತೆ ಭಾಸವಾಗುತ್ತಿತ್ತು. ವಿಲ್ಸನ್ ತನ್ನ ಹೋಮ್ವರ್ಕ್ ಬಿಟ್ಟು ಎದ್ದು ಲೂಬೋ ಜೊತೆ ಆಡಲು ಶುರು ಮಾಡಿದ. ಅದನ್ನೇ ಹೊತ್ತು ಅವನ ತಾಯಿ ಅವನನ್ನು ಕೆಳಗೆ ಕರೆದಳು. ವಿಲ್ಸನ್ ಆ ಲೂಬೋ ಡಾಲನ್ನು ಮತ್ತೆ ಶೆಲ್ಫ್ ಮೇಲೆ ಇಟ್ಟು ಕೂಡಲೇ ಅದು ತೆಗೆದಿಡು ಭಾರೀ ಲೋಹದ ಟ್ರೋಫಿ ಮೇಲಿನ ಶೆಲ್ಫ್ನಿಂದ ನೇರವಾಗಿ ವಿಲ್ಸನ್ ಇದ್ದಾಗಿದ್ದು ಅಲ್ಲಿ ಬಿದ್ದಿತು. ಅವನು ಅಲ್ಲಿ ಇದ್ದಿದ್ದರೆ ಅದು ನೇರವಾಗಿ ಅವನ ತಲೆಯ ಮೇಲೆ ಬಿದ್ದು ತಲೆ ಚಪ್ಪಟೆಯಾಗುತ್ತಿತ್ತು. ವಿಲ್ಸನ್ ಭಯಪಟ್ಟು ಹೋದ. ಆದರೆ ಅಮ್ಮನ ಗಟ್ಟಿಯಾದ ಹಿಗ್ಗೆಯಿಂದ ತಪ್ಪಿಸಿಕೊಳ್ಳಲು ಟ್ರೋಫಿಯನ್ನು ಮತ್ತೆ ಅಲ್ಲಿಟ್ಟು ಕೆಳಗೆ ಇಳಿದನು. ಮುಂದಿನ ಕೆಲವು ದಿನಗಳಲ್ಲಿ ವಿಚಿತ್ರ ಘಟನೆ ನಡೆಯಲು ಆರಂಭಿಸಿದವು. ಲೂಬೋ ಡಾಲ್ನಲ್ಲಿ ಕಪ್ಪು ಜಾದೂ ಇದೆ. ಹಾಗೆ ಜೀನ್ ಹೊಸ ಭಯಾನಕ ಚಲನಚಿತ್ರ ಜಾರ್ನ ಕೂಡ ಒಂದೇ ರೀತಿಯ ಕಪ್ಪು ಜಾದೂ ಕಥೆಯದು. ನಿಮ್ಮ ರೋಮಾಂಚನಗಳನ್ನು ಹೆಚ್ಚಿಸಿ ನಿಲ್ಲಿಸುವುದು ಜಾರನ್ ಕತೆ. ರಾಧಾಗೆ ಕುರಿತಾಗಿದ್ದು. ಅವಳು ತಮ್ಮ ಬಾಲ್ಯದಲ್ಲಿ ತಮ್ಮ ತಂದೆಯೊಂದಿಗೆ ಇದ್ದಾಗ ಗ್ರಾಮದಲ್ಲಿ ವಾಸವಾಗುತ್ತಿದ್ದಾಗ ಅವಳ ಮನೆಯಲ್ಲೊಂದು ಹೆಣ್ಣು ಇದ್ದಳು. ಅವಳ ಹೆಸರು ಗಂಗೂತಿ. ಆದರೆ ಗ್ರಾಮಸ್ಥರಿಗೆ ಗೊತ್ತಾಗಿ ಗಂಗೂತಿ ಕಾಳದ ಜಾದೂ ಮಾಡುತ್ತಾಳೆ ಅಂತ ಗೊತ್ತಾಗಿದ್ದು ಅವಳನ್ನು ಅವರಿಗೆ ಮನೆಯಿಂದ ಹೊರಹಾಕಿದರು. ಹೊರಗಡೆ ಹೋದಾಗ ಗಂಗೂತಿಗೆ ಅವಳೊಂದಿಗೆ ನಡೆದ ಕಳವಳಕ್ಕೆ ಪ್ರತೀಕಾರ ವಹಿಸುವಂತಾಗಿ ಅವಳು ರಾಧಾಳಿಗೆ ಶಾಪ ನೀಡಿದಳು. ನೀನು ಯಾವಾಗಲೂ ಜೀವನದಲ್ಲಿ ಸೌಖ್ಯವನ್ನು ಕಾಣುವುದಿಲ್ಲ ಅಂತ. ಕಾಲ ಕಳೆದಿತ್ತು. ರಾಧಾ ದೊಡ್ಡದಾಯಿತು ಮತ್ತು ನಗರಕ್ಕೆ ಬರುವಂತೆ ಆಯಿತು. ಅವಳು ಶೇಖರ್ ಜೊತೆ ಮದುವೆಯಾಯಿತು ಮತ್ತು ಇವರಿಗೆ ಒಂದು ಮಗಳು ಹುಟ್ಟಿತು. ಎಲ್ಲವೂ ಸರಿಯಾಗಿ ನಡೆಯುತ್ತಿತ್ತು. ಒಂದು ದಿನ ರಾಧಾ ಕುಟುಂಬದ ಕಾರು ಅಪಘಾತಕ್ಕೊಳಗಾಯಿತು ಮತ್ತು ರಾಧಾ ತನ್ನ ಮಗಳೊಂದಿಗೆ ತನ್ನ ಗ್ರಾಮಕ್ಕೆ ಮರಳಬೇಕಾಯಿತು. ಅಲ್ಲಿ ರಾಧಾ ಮಗಳಿಗೆ ಒಂದು ಗುಡಿ ಸಿಕ್ಕಿತು. ಭಾಗಾಬಾಯಿ ಅದನ್ನು ತನ್ನ ಜೊತೆಗೆ ಹಳ್ಳಿಯಿಂದ ಒಂದು ನಗರಕ್ಕೆ ತಂದಳು. ಭಾಗಾಬಾಯಿ ಆ ಗುಡಿಯೇ ಅದನ್ನು ಬಳಸಿ ಗಂಗೋತಿ ಕಪ್ಪು ಜಾದೂ ಅಂದರೆ ಜಾರಣ ಮಾಡುತ್ತಿದ್ದಳು. ರಾಧಾ ಜೊತೆ ಏನಾಗುತ್ತದೆ ಅಂತ ತಿಳಿಯೋಕೆ ಜಾರಣ ನೋಡಿರಿ. ಇದು ಒಂದು ಮರಾಠಿ ಸೈಕಾಲಜಿಕಲ್ ಹಾರರ್ ಫಿಲ್ಮ್. ಒಂದು ಬಾರಿ ಎಲ್ಲರೂ ನೋಡಲೇಬೇಕು. ಸ್ಟ್ರೀಮಿಂಗ್ ಈಗ ಮಾತ್ರ Zee5ನಲ್ಲಿ. ವಿಲ್ಸನ್ ಲವ್ ಡಾಲ್ ಜೊತೆ ಆಟ ಆಡ್ತಾ ಇದ್ದಾಗ ಮನೆಯಲ್ಲಿನ ವಸ್ತುಗಳು ಸ್ವತಃ ಬೀಳ್ತಾ ಒಡೆದುಕೊಳ್ತಾ ಇರ್ತಿದ್ದವು. ಕೆಲವೊಮ್ಮೆ ಮನೆಯೇ ಎಡುವುತ್ತಿತ್ತು. ಮತ್ತೊಮ್ಮೆ ಮನೆಯ ಕಿಟಕಿಗಳಲ್ಲಿ ಕ್ರ್ಯಾಕ್ ಆಗುತ್ತಿತ್ತು. ಇವು ಎಲ್ಲ ಈಗ ತುಂಬ ಆಗಾಗ್ಗೆ ಆಗುತ್ತಾ ಇದ್ದವು. ವಿಲ್ಸನ್ ಈಗ ಅಂತ ಅನಿಸುತ್ತಿತ್ತು. ದಿನಗಳು ಹೋಗುತ್ತಾ ಅದೇ ಲೂಬೋ ಡಾಲ್ನ ಹಾಸ್ಯ ಸ್ವಲ್ಪವಾಗಿ ಹೆಚ್ಚುತ್ತಾ ಹೋಗುತ್ತಿದೆ. ವಿಲ್ಸನ್ ತನ್ನ ಎಲ್ಲ ವಿಷಯಗಳನ್ನು ಅಪ್ಪನಿಗೆ ಹೇಳಿದ. ಅವನ ಅಪ್ಪ ಈ ಎಲ್ಲವನ್ನು ವಿಲ್ಸನ್ನ ಹಾಸ್ಯವೆಂದು ಭಾವಿಸಿದ್ದರು. ಆದರೆ ಮನಸ್ಸಿಗೆ ನೆಗೆಡಿಸಲು ಅವನ ಮಾತನ್ನು ಕೇಳಿದರು. ಅವನು ಆ ಲೂಬೋ ಡಾಲನ್ನು ತನ್ನ ಬಳಿ ಇಟ್ಟುಕೊಂಡು ನಾಳೆ ಅದನ್ನು ಡಂಪ್ ಯಾರ್ಡ್ಗೆ ಹಾಕಿ ಅವನಿಗೆ ಹೊಸ ಟಾಯ್ಸ್ ಕೂಡ ತರಲಿದ್ದೇವೆ ಎಂದು ವಾಗ್ದಾನ ಮಾಡಿದರು. ಆ ರಾತ್ರಿ ವಿಲ್ಸನ್ ನಿದ್ರಿಸುತ್ತಿದ್ದಾಗ ದೊಡ್ಡದ ಶಬ್ದ ಕೇಳಿಸಿತು ಮತ್ತು ನಂತರ ಅವನಿಗೆ ಅಪ್ಪನ ಕೂಗು ಕೂಡ ಕೇಳಿಸಿತು. ವಿಲ್ಸನ್ ಕಣ್ಣು ತೆರೆಯುತ್ತಿದ್ದಾಗ ಅವನ ಮುಂದೆ ಅಷ್ಟೇ ಸಮೀಪದಲ್ಲಿ ಲೂಬೋ ಬಿದ್ದಿದ್ದು ಅದು ನಗುತ್ತಾ ಅವನನ್ನು ನೋಡುತ್ತಿತ್ತು. ವಿಲ್ಸನ್ ಆ ಲೂಬೋ ಡಾಲನ್ನು ಕೆಳಗೆ ಎಸೆದು ಓಡುತ್ತಾ ಕೊಠಡಿಯಿಂದ ಹೊರಗೆ ಬಂದನು. ಅವನು ನೋಡಿದಾಗ ಅವನ ತಂದೆ ಮೆಟ್ಟಿಲುಗಳಿಂದ ಕೆಳಗೆ ಬಿದ್ದದ್ದು
ಅವರಿಗೆ ತುಂಬ ಗಾಯವಾಗಿತ್ತು. ಅವನ ತಾಯಿ ತಕ್ಷಣ ತಂದೆಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದರು ಮತ್ತು ವಿಲ್ಸನ್ಗೆ ಮನೆಯಲ್ಲಿ ಉಳಿಯಲು ಹೇಳಿದಳು. ವಿಲ್ಸನ್ ತುಂಬ ಭಯಗೊಂಡಾಗ ಡ್ರಾಯಿಂಗ್ ರೂಮ್ನಲ್ಲಿ ಕುಳಿತುಕೊಂಡನು. ತನ್ನ ಕೊಠಡಿಗೆ ಹೋಗಿ ಆ ಲೂಬೋ ಡಾಲ್ ಹತ್ತಿರ ಹೋಗಲು ಧೈರ್ಯವಾಗಲಿಲ್ಲ. ಕೆಲ ಕ್ಷಣಗಳಲ್ಲಿ ಸೋಫೆಯಲ್ಲಿ ಬಿದ್ದಿರುವ ವಿಲ್ಸನ್ ನಿದ್ದೆಗೆ ಹೋಗಿದ್ದ. ರಾತ್ರಿ ಕಳೆದಿತ್ತು. ಅವನ ಅಮ್ಮ ಅವನನ್ನು ಎಚ್ಚರಿಸಿದಳು. ಅಲ್ಲಿ ಅವನು ನೋಡಿದನು, ಆ ಡಾಲ್ ಇನ್ನೂ ಅದೇ ಸೋಫಾ ಮೇಲೆ ಬಿದ್ದಿತು. ಅವನು ತನ್ನ ಅಮ್ಮಗೆ ಎಲ್ಲವನ್ನೂ ಹೇಳಿದನು. ಅವಳು ಆ ಡಾಲನ್ನು ಮನೆಯ ಹೊರಗಿನ ಕಸಪಾತ್ರೆಗೆ ಎಸೆದಳು. ವಿಲ್ಸನ್ ಭಾವಿಸಿದನು, ಈಗ ಎಲ್ಲವೂ ಸರಿಯಾಯಿತು ಅಂತ. ಆದರೆ ಆ ರಾತ್ರಿ ವಿಲ್ಸನ್ ಡ್ರಾಯಿಂಗ್ ರೂಮ್ನಲ್ಲಿ ಕುಳಿತು ಟಿವಿ ನೋಡುತ್ತಿದ್ದನು. ಅಷ್ಟೇನಲ್ಲ, ಆ ಕೊಠಡಿಯಲ್ಲಿ ಇಟ್ಟಿದ್ದ ರಾಕಿಂಗ್ ಚೇರ್ ಸ್ವತಃ ಅಲುಗಾಡಲು ಆರಂಭಿಸಿತು. ವಿಲ್ಸನ್ ಗಮನಿಸಿದಾಗ ಆ ಚೇರ್ ಮೇಲೆ ಆ ಲೂಬೋ ಡಾಲ್ ಇದ್ದಿತು. ವಿಲ್ಸನ್ ಆ ಡಾಲ್ ನೋಡಿದ ಕಡೆ ಡಾಲ್ನ ಕಣ್ಣುಗಳು ಕೂಡ ಚಲಿಸಿತು. ಮತ್ತೆ ಮತ್ತೆ ವಿಲ್ಸನ್ನನ್ನೇ ನೋಡಿತು. ವಿಲ್ಸನ್ ತುಂಬ ಭಯಪಟ್ಟನು. ಮುಂದೆಯೇ ಬೆಳಗ್ಗೆ ಅವನು ಆ ಮನೆಗೆ ಹಿಂತಿರುಗಿದನು. ಅಲ್ಲಿ ಮಾರಾಟ ನಡೆಯುತ್ತಿದ್ದುದೇ, ಆದರೆ ಆ ಮನೆ ಖಾಲಿ ಇತ್ತು. ಆಗ ಆ ಮನೆಯ ಗಾರ್ಡ್ ಅವನಿಗೆ ಏನು ಅಂತ ಹೇಳಿದನು. ಕೇಳಿದ ಮೇಲೆ ವಿಲ್ಸನ್ ಬೆಚ್ಚಿ ಬಿದ್ದನು. ಗಾರ್ಡ್ ಹೇಳಿದಂತೆ ಆ ಲೂಬೋ ಡಾಲ್ ಆ ಮನೆಯ ಮಕ್ಕಳು ಚೀನಾದ ಒಂದು ಆಟಿಕೆ ಅಂಗಡಿಯಿಂದ ಮಂಗಾಯಿಸಿದ್ದರು. ಆ ಡಾಲ್ ಅವರ ಮನೆಗೆ ಬಂದಾಗಿನಿಂದ ಎಲ್ಲ ಕುಸಿದು ಹೋದರು. ಆ ಮನೆಯ 4 ಜನರಲ್ಲೂ ಅಸ್ವಸ್ಥತೆ ತಂದುಕೊಟ್ಟಿತು. ಕುಟುಂಬದಲ್ಲಿ ಹಣಕಾಸಿನ ತೊಂದರೆ ಆರಂಭವಾಯಿತು ಮತ್ತು ನಿಧಾನವಾಗಿ ಎಲ್ಲರೂ ಸಂಪೂರ್ಣವಾಗಿ ಹಾಳಾಗಿ ಬಿಟ್ಟರು. ಅವರು ಯಾವಾಗಲೂ ಪರಸ್ಪರ ಹೊಡೆದಾಡುತ್ತಿದ್ದರು. ಕೆಲ ದಿನಗಳ ನಂತರ ಅವರು ಆ ಮನೆಯನ್ನು ಬಿಟ್ಟು ಹೋದರು. ಹಾಗೆಯೇ ಆ ಲೂಬೋ ಡಾಲನ್ನು ಕಳುಹಿಸಿದ್ದರು. ಗಾರ್ಡ್ ಇನ್ನೊಂದು ವಿಷಯ ಹೇಳಿದನು. ಮನೆಯೊಳಗಿಂದ ಅನೇಕ ಬಾರಿ ಯಾರೋ ಅಜೀವನೀಯವಾಗಿ ನಗುತ್ತಿರುವ ಶಬ್ದ ಕೇಳಿಸುತ್ತಿತ್ತು. ಆದರೆ ಆ ಲೂಬೋ ಬೊಮ್ಮೆ ಹೋದ ನಂತರ ಆ ಶಬ್ದ ಬಂದಿಲ್ಲ. ಒಂದು ದಿನ ವಿಲ್ಸನ್ ಆ ಬೊಮ್ಮೆಯನ್ನು ತೆಗೆದುಕೊಂಡು ತನ್ನ ಶಾಲೆಗೆ ಹೋದನು ಮತ್ತು ಅದನ್ನು ತನ್ನ ಆಟದ ಮೈದಾನದಲ್ಲಿ ಎಸೆದನು. ಅದನ್ನು ನೋಡಿ ಅವನ ಅತ್ಯುತ್ತಮ ಗೆಳೆಯ ಕ್ರಿಸ್ ಆ ಲೂಬೋ ಬೊಮ್ಮೆಯನ್ನು ತನಗಾಗಿ ಮರಳಿ ತೆಗೆದುಕೊಂಡು ಬಂತು. ವಿಲ್ಸನ್ ಅವನಿಗೆ ದೂರ ಇರಬೇಕು ಅಂತ ಹೇಳಿ ಆ ಲೂಬೋ ಬೊಮ್ಮೆಯನ್ನು ಎಸೆದು ಹಾಕಬೇಕೆಂದು ಎಚ್ಚರಿಕೆ ನೀಡಿದನು. ಈ ಮಾತಿನ ಮೇಲೆ ಕ್ರಿಸ್ ವಿಲ್ಸನ್ ಮತ್ತು ಆ ಲೂಬೋ ಭೂಮಿಯನ್ನೇ ಎರಡನ್ನೂ ಹಾಸ್ಯವನ್ನಾಗಿ ಮಾಡಿದ. ಅಷ್ಟೇ ಆಗುತ್ತಿರುವ ವೇಳೆ ಒಂದು ಬೇಸ್ಬಾಲ್ ಬಂದು ಕ್ರಿಸ್ನ ತಲೆಯ ಮೇಲೆ ಹೊಡೆದಿತ್ತು. ಅದರಿಂದ ಅವನು ನೆಲಕ್ಕೆ ಬಿದ್ದನು. ಪ್ಲೇಗ್ರೌಂಡ್ನಲ್ಲಿ ಒಂದು ತುಂಬ ನುಗುಸು ಎದೆ ದೊಡ್ಡ ನಂಬು ಬಿದ್ದಿತು. ಅದೇ ಕ್ರಿಸ್ನ ತಲೆಗೆ ನೇರವಾಗಿ ಜಾರಿದ್ದು. ಅವನು ತಕ್ಷಣ ಸತ್ತನು. ಶಾಲೆಯಲ್ಲಿ ಎಲ್ಲರೂ ಇದನ್ನು ಒಂದು ಅನಾಹುತ ಅಂತ ಭಾವಿಸಿದ್ದರು. ಆದರೆ ಈಗ ವಿಲ್ಸನ್ಗೆ ಅರ್ಥವಾಗಿತ್ತು, ಆ ಲೂಬೋವು ನಿಜವಾಗಿಯೂ ಯಾವುದೋ ಭೂತದ ರೂಪವಾಗಿದೆ. ಅವನು ಅದೇ ದಿನ ಆ ಲೂಬೋ ಡಾಲನ್ನು ಕತ್ತರಿಸಿ ಅದರ ಪ್ರತಿ ಭಾಗಗಳನ್ನು ಹೊತ್ತಿ ಬೆಂಕಿಗೆ ಹಾಕಿದ. ಆದರೆ ಆ ರಾತ್ರಿ ಆ ಲೂಬೋ ಡಾಲ್ ಅವನ ಕೊಠಡಿಯಲ್ಲಿ ತಾನೇ ಇತ್ತು. ಈ ಬಾರಿ ಅದರ ಒಳಗಿಂದ ಒಂದು ತುಂಬ ಅಚ್ಚರಿ ಹಾಗೂ ಭಯಾನಕ ನಗು ಹಾಡುತ್ತಿದ್ದಂತೆ ಕೇಳಿಸಿತು. ಹೀಗಾಗಿ ಅದು ವಿಲ್ಸನ್ನ ಮೇಲೆ ಹಾಸ್ಯ ಮಾಡುತ್ತಿದ್ದಂತೆ ತೋರುತ್ತಿತ್ತು. ವಿಲ್ಸನ್ ಭಯದಿಂದ ರಾತ್ರಿ ಪೂರ್ತಿ ಮಲಗಲಿಲ್ಲ. ಆ ಹಸಿದ ಲೂಬೋ ಡಾಲ್ ನೋಡಿಕೊಂಡು ಅವನು ಕಂಪ್ತನಾಗಿದ್ದ. ಮುಂಜಾನೆ ಬೆಳಿಗ್ಗೆ ಅವನ ಮೇಲೆ ಎಲ್ಲ ದೇಹದಲ್ಲೂ ಯಾರೋ ಹಲ್ಲುಗಳ ಗುರುತುಗಳಿದ್ದವು. ವಿಲ್ಸನ್ ಪೋಷಕರು ಇದನ್ನು ನೋಡಿಕೊಂಡು ತುಂಬ ಭಯಪಟ್ಟರು. ವಿಲ್ಸನ್ ತನ್ನ ಮೇಲೆ ಆಗ್ತಿದ್ದ ಎಲ್ಲವನ್ನು ತಾಯಿ ತಂದೆಗಳಿಗೆ ಹೇಳಿದಾಗ ಅವರು ತಕ್ಷಣವೇ ಒಬ್ಬ ಪೂಜಾರಿ ಅವರನ್ನು ಕರೆದುಕೊಂಡು ಬಂದರು. ಆ ಪೂಜಾರಿ ಆ ಲೂಬೋ ಡಾಲ್ ನೋಡ್ತಾ ಅದೇ ತಕ್ಷಣ ಹೇಳಿದ, ಇದು ಸಾಮಾನ್ಯ ಆಟಿಕೆ ಅಲ್ಲ, ತುಂಬ ಕೆಟ್ಟ ಆತ್ಮವಿದೆ. ಅವನು ಎಲ್ಲರನ್ನು ಮನೆ ಖಾಲಿ ಮಾಡಿಕೊಳ್ತಾ ಹೇಳಿ ಆ ಕೆಟ್ಟ ಲೂಬೋ ಡಾಲ್ ಮೇಲೆ ಪೂಜೆ ಮಾಡಿ ಬಲವಾದ ಉಕ್ಕಿನ ಬಾಕ್ಸಿನಲ್ಲಿ ಭರ್ತಿ ಮಾಡಿದ ಆ ಮನೆಯ ಹತ್ತಿರ ನೆಟ್ಟರು. ವಿಲ್ಸನ್ ಅದನ್ನು ತಂದಿದ್ದನು. ವಿಲ್ಸನ್ ಮತ್ತು ಅವರ ಪೋಷಕರು ಈಗೋ ಎಲ್ಲವೂ ಸರಿಯಾಗಲಿದೆ ಅನ್ನಿಸಿಕೊಂಡರು. ಆದರೆ ಮುಂದಿನ ಬೆಳಗ್ಗೆ ಅವರಿಗೆ ತಿಳಿದಂತೆ ಆ ಪಾದ್ರಿಯವರು ರಸ್ತೆಯ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ ಅಂತ ಗೊತ್ತಾಯಿತು. ವಿಲ್ಸನ್ ಮತ್ತು ಅವರ ಪೋಷಕರು ಆ ಸುದ್ದಿ ಕೇಳುತ್ತಲೇ ಆ ಮನೆ ಮಾತು ಅಲ್ಲದೆ ಆ ಊರನ್ನೇ ಬಿಟ್ಟು ದೂರ ಹೋಗಿ ವಾಸಕ್ಕೆ ತೆರಳಿದರು. ಆ ದಿನದಿಂದ ಆ ಲೂಬೋ ಡಾಲ್ ವಿಲ್ಸನ್ನನ್ನು ಮತ್ತೆ ಬೇಸರಪಡಿಸಿಲ್ಲ. ಆದರೆ ಇಂದಿಗೂ ವಿಲ್ಸನ್ನಿಗೆ ಆ ಲೂಬೋ ಡಾಲ್ ಹಿಂಬಾಲಿಸುವ ಭಯಾನಕ ಕನಸುಗಳು ಬರುತ್ತಿವೆ. ಸ್ನೇಹಿತರೆ, ನಿಮಗೆ ಏನು ಅನಿಸುತ್ತದೆ? ಲೂಬೋ ಡಾಲ್ ನಿಜವಾಗಿಯೂ ಹಿಟ್ ಆಗಿದೆಯಾ ಅಥವಾ ವಿಲ್ಸನ್ ಮನೆಗೆ ಬಂದ ಆ ಡಾಲ್ ಒಂದು ಕರುಜ? ಕಾಮೆಂಟ್ನಲ್ಲಿ ತಿಳಿಸಿ. ನಿಮಗೆ ಈ ಕತೆ ಇಷ್ಟ ಆಗಿದ್ದರೆ ಇಂಥ ಕತೆಗಳಿಗೆ ನಮ್ಮ ಚಾನಲ್ ನಿಗೂಢ ರಹಸ್ಯವನ್ನು ಸಬ್ಸ್ಕ್ರೈಬ್ ಮಾಡಿ.